ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸೂಗೂರು ಎನ್ ಗ್ರಾಮದಲ್ಲಿ ಕಳೆದ 10 ದಿನಗಳಿಂದ ಎಡಬಿಡದೆ ಸುರಿಯುತ್ತಿರುವ ಭಾರೀ ಮಳೆಗೆ ಕಡಬೂರು ಪಂಚಾಯಿತಿ ವ್ಯಾಪ್ತಿಯ ಸೂಗೂರು ಎನ್ ಗ್ರಾಮದ ಮನೆಯೊಂದು ಸಂಪೂರ್ಣವಾಗಿ ನೆಲಕ್ಕುರುಳಿರುವ ಘಟನೆ ನಡೆದಿದೆ. ಸೋಮವಾರ ತಡರಾತ್ರಿಯಲ್ಲಿ ಈ ಘಟನೆ ನಡೆದಿದ್ದು, ಉಮಾದೇವಿ ಗಂಡ ದಿವಂಗತ ಗುರಯ್ಯ ಸ್ವಾಮಿ, ತಾಯಿ ಮತ್ತು 2 ಮಕ್ಕಳು ಸೇರಿದಂತೆ 3 ಕುಟುಂಬದ ಸದಸ್ಯರು ಸ್ವಲ್ಪದರಲ್ಲಿಯೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಾತ್ರಿ ಇಡೀ ಸುರಿಯುತ್ತಿದ್ದ ಮಳೆಯಲ್ಲಿ ಮಕ್ಕಳನ್ನು ಕರೆದುಕೊಂಡು ಪಕ್ಕದ ಮನೆಯವರ ಮನೆಯಲ್ಲಿ ಕಾಲ ಕಳೆದಿದ್ದಾರೆ. ಕಳೆದ 1 ವಾರದಿಂದ ತಾಲೂಕಿನಲ್ಲಿ ಮಳೆಯು ಎಡಬಿಡದೆ ಸುರಿಯುತ್ತಿದೆ. ಗೋಡೆಗಳು ಒಣಗಲು ಕೂಡ ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಮಣ್ಣಿನ ಗೋಡೆಯಿಂದ ಕಟ್ಟಿರುವ ಹೆಂಚಿನ ಮನೆಗಳು ಅಪಾಯವನ್ನು ಎದುರಿಸುತ್ತಿವೆ. ಇದರ ಬಗ್ಗೆ ಕಂದಾಯ ಇಲಾಖೆಯು ಮನೆ ಸಮೀಕ್ಷೆ ನಡೆಸಿ ಎಚ್ಚರವನ್ನು ನೀಡಬೇಕು ಹಾಗೂ ಇಂತಹ ಸಂಪೂರ್ಣ ಮನೆಯನ್ನು ಕಳೆದುಕೊಂಡ ಕುಟುಂಬಗಳಿಗೆ ಹೆಚ್ಚಿನ ರೀತಿಯಲ್ಲಿ ಪರಿಹಾರವನ್ನು ನೀಡಬೇಕೆಂದು ಊರಿನ ಪ್ರಮುಖರು ಆಗ್ರಹಿಸಿದರು. ನಮ್ಮ ಮನೆ ಬಿದ್ದದ ಕೈ ಮುಗಿದು ಹೇಳ್ತೀವಿ ನಿಮ್ಮ ಗೌರ್ಮೆಂಟ್ ಕಡ್ದು ಸ್ವಲ್ಪ ಸಹಾಯ ಮಾಡಿರಿ. ನೀವು ಇದ್ದಂಥ ಊರನ್ನು ಎಲ್ಲರೂ ಕಲ್ತು ಮೈನಗಳೇ ಅವರು ಎಲ್ಲರೂ ಕಲ್ತು ಕೇಸಿ ನಮಗೆ ಮನೆ ಮಾಡಂಗೆ ಮಾಡಿರಿ. ಈ ಒಂದು ರೂಮ್ನಾಗ ಇದು ಅಡುಗೆ ಮಾಡ್ತೀನಿ ರೀ, ಉಣ್ತೀವಿ ರೀ, ಮಾಡಿ ಅಡುಗೆ ಮಾಡಿ ಇಲ್ಲಿ ಮಕ್ಕೊಂಡಿವ್ರಿ, ಇಲ್ಲೇ ಬಿದ್ದದ್ರಿ. ಈಗ ನೀವು ಕೈ ಜೋಡಿಸಿ ಹೇಳ್ತೀರಿ, ನಿಮ್ಮ ಕೈ ಮುಗಿದು ಹೇಳ್ತೀರಿ, ನಮ್ಗೆ ಇಷ್ಟು ಸಹಾಯ ಮಾಡಿರಿ. ನಾವು ಕೂಲಿ ಮಾಡಿ ಬದುಕಕ್ರಿ. ನಾ 2 ಹೆಣ್ಮಕ್ಳು ಆರಿ. ನನಗೆ ಕೂಲಿ ಮಾಡಿ 2 ಮಕ್ಳಿಗೆ ಶಾಲೆ ಕಲಿಸ್ಲತ್ತೀನಿ ರೀ. ನನಗೆ ಬರೋದು 100 ರೂಪಾಯಿ ಕೂಲಿ ರೀ. ಇಷ್ಟು ದಿನ 100 ರೂಪಾಯಿ ಕೂಲಿ ಇತ್ತು ರೀ. ಈಗ 200 ಆಗ್ಯದ ರೀ ನಮ್ಮ ಊರಾಗ. ಆ 200 ರೂಪಾಯಿನ ತಂದೆನೇ ಎಲ್ಲ ಉಪ್ಪು ಖಾರ ನಡೆಸ್ಯಾನೇನು ರೀ. ಮಕ್ಳಿಗೆ ಶಾಲೆ ಕಲ್ಸರ್ದೇ ನಂಗೆ ಕಷ್ಟ ಆಗ್ಲತ್ತದ ರೀ. ನೀವು ದಯವಿಟ್ಟು ನಮ್ಗೆ ಮನೆ ಹಾಕಿ ಮನೆಗೆ ಇದು ಮಾಡಂಗೆ ಮಾಡಿರಿ ನೀವು.